ಹಾಯ್ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಬಂದು ನೀವು ಇಷ್ಟಪಡುವ ವ್ಯಕ್ತಿಗೂ ನಿಮ್ಮ ಮೇಲೆ ಲವ್ ಇದೆ ಎಂದು ಕಂಡುಹಿಡಿಯುವುದು ಹೇಗೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಯಾರ ಮೇಲಾದರೂ ಕ್ರಶ್ ಆಗಿರುತ್ತೆ, ಆದರೆ ಅದನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮದು ಒನ್ ಸೈಡ್ ಲವ್ ಆಗಿದ್ದರೆ ನೀವು ನಿಮ್ಮ ಕ್ರಶ್ ಬಗ್ಗೆ ಏನನ್ನು ಯೋಚಿಸುತ್ತಿದ್ದೀರೋ ಅದೇ ರೀತಿ ನಿಮ್ಮ ಕ್ರಶ್ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಕೆಲವೊಂದು ಸಲಹೆಗಳನ್ನು ಕೊಡುತ್ತೇನೆ. ಎಮೋಜಿಯೊಂದಿಗೆ ಪ್ರೀತಿಯ ಸಂದೇಶ. ಮೆಸೇಜ್ ಮಾಡುವ ಸಮಯದಲ್ಲಿ ನಿಮ್ಮ ಕ್ರಶ್ ನಿಮ್ಮೊಂದಿಗೆ ಎಮೋಜಿಯನ್ನು ಹೆಚ್ಚು ಬಳಸಿದರೆ ಅವರಿಗೂ ನಿಮ್ಮ ಮೇಲೆ ಕ್ರಶ್ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಅವರು ತಮ್ಮ ಹೃದಯದ ಸಂದೇಶವನ್ನು ಎಮೋಜಿಯ ಮೂಲಕ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ. ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಿ. ನಿಮ್ಮ ಕ್ರಶ್ ನಿಮ್ಮೊಂದಿಗೆ ಅವರ ವೈಯಕ್ತಿಕ ವಿಷಯಗಳನ್ನು ಅಥವಾ ಮನೆಯ ವಿಷಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಯಾವುದೇ ವ್ಯಕ್ತಿಯು ತನ್ನ ಹೃದಯಕ್ಕೆ ಹತ್ತಿರವಾದವರ ಬಳಿಯಷ್ಟೇ ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ, ವೈಯಕ್ತಿಕ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಭೇಟಿಯಾಗಲು ಸಿದ್ಧವಾಗಿದ್ದರೆ. ನಿಮ್ಮ ಕ್ರಶ್ ಪ್ರತಿ ಸಲ ನಿಮ್ಮನ್ನು ಭೇಟಿಯಾಗಲು ಸಿದ್ಧವಾಗಿದ್ದರೆ ನಿಮ್ಮನ್ನು ಭೇಟಿಯಾಗುವುದೆಂದರೆ ಅವರಿಗೂ ಖುಷಿಯಾಗಿರುತ್ತದೆ. ಅವರು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ಬಗ್ಗೆ ಮಾತನಾಡಿದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಹೇಳಿಕೊಳ್ಳಲು ಹೆದರುತ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನವರು ಆ ವ್ಯಕ್ತಿ ತನ್ನ ಬಗ್ಗೆ ತಪ್ಪಾಗಿ ತಿಳಿಯುತ್ತಾನೆಯೋ ಅಥವಾ ತನ್ನಲ್ಲಿ ಮಾತನಾಡುವುದನ್ನು ನಿಲ್ಲಿಸುತ್ತಾರೋ ಎನ್ನುವ ಭಯದಿಂದಲೇ ಹೆಚ್ಚಿನವರು ತಮ್ಮ ಕ್ರಶ್ಗೆ ಲವ್ ಪ್ರಪೋಸ್ ಮಾಡುವುದಿಲ್ಲ. ಹಾಗಾಗಿ ನಿಮ್ಮ ಕ್ರಶ್ಗೆ ಪ್ರಪೋಸ್ ಮಾಡಲು ನೀವು ಮನಸ್ಸು ಮಾಡಿದಾಗಲೆಲ್ಲ ಈ ಟಿಪ್ಸ್ ಮೂಲಕ ಆ ವ್ಯಕ್ತಿಗೂ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಳ್ಳಿ. ನಿಮ್ಮನ್ನು ಅಡ್ಡ ಹೆಸರಿನಿಂದ ಕರೆದರೆ. ನಿಮ್ಮ ಕ್ರಶ್ ನಿಮ್ಮನ್ನು ನಿಮ್ಮ ಅಡ್ಡ ಹೆಸರಿನಿಂದ ಕರೆದರೆ ಅಥವಾ ನಿಮ್ಮ ಫೋನ್ ನಂಬರನ್ನು ಅಡ್ಡ ಹೆಸರಿನೊಂದಿಗೆ ಅವರ ಫೋನ್ನಲ್ಲಿ ಸೇವ್ ಮಾಡಿಟ್ಟಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನಾವು ಯಾವುದೇ ಪ್ರತಿಯೊಬ್ಬರ ಫೋನ್ ನಂಬರನ್ನು ಅಡ್ಡ ಹೆಸರಿನಿಂದ ಸೇವ್ ಮಾಡಿರುವುದಿಲ್ಲ. ನಮಗೆ ಹತ್ತಿರವಾದ ವ್ಯಕ್ತಿಗಳ ನಂಬರಷ್ಟೇ ಅಡ್ಡ ಹೆಸರಿನಿಂದ ಸೇವ್ ಮಾಡಿರುತ್ತಾರೆ. ನಿಮ್ಮ ಜೊತೆ ಮಾತನಾಡಲು ಬಯಸಿದರೆ. ನಿಮ್ಮ ಕ್ರಶ್ಗೆ ನಿಮ್ಮ ಮೇಲೂ ಯಾವುದೋ ಮೂಲೆಯಲ್ಲಿ ಸ್ವಲ್ಪವಾದರೂ ಕ್ರಶ್ ಇದ್ದರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ನೀವು ಅವರಿಗೆ ಕರೆ ಮಾಡಿ, ಅವರಿಗೆ ಮೆಸೇಜ್ ಮಾಡಿ. ನೀವು ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗಲೆಲ್ಲ ಅವರು ನಿಮ್ಮ ಮೆಸೇಜಿಗೆ ತಕ್ಷಣ ಉತ್ತರ ನೀಡಿದರೆ, ನಿಮ್ಮೊಂದಿಗೆ ಬಹಳ ಕಾಲ್ನಲ್ಲಿ ಮಾತನಾಡಿದರೆ ನಿಮ್ಮ ಕ್ರಶ್ಗೂ ನಿಮ್ಮ ಮೇಲೆ ಕ್ರಶ್ ಇದೆ ಎಂದು ಅರ್ಥ. ಇವತ್ತಿನ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.